ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಭಾರತ. ಪಾಕಿಸ್ತಾನ ಡ್ರೋನ್ ದಾಳಿ ವಿಫಲಗೊಳಿಸಿದೆ ಭಾರತ. 26 ನಗರಗಳ ಮೇಲೆ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು ಅನ್ನೋ ಮಾಹಿತಿ ಇದೆ. ಬಾರಾಮುಲ್ಲಾ, ಪಠಾನ್ಕೋಟ್, ಪೂಂಚ್, ರಜೌರಿ, ಅಮೃತ್ಸರ್, ಫಿರೋಜ್ಪುರ್, ಅಕ್ನೂರ್ ಜೊತೆಗೆ ಅಂಬಾಲಾ, ಪಂಚಕುಲಾ ಸೇರಿದಂತೆ ಬರೋಬ್ಬರಿ 26 ನಗರಗಳ ಮೇಲೆ ದಾಳಿ ನಡೆದಿದೆ. ಆದರೆ ಅದು ವಿಫಲ ಆಗಿರೋದು. ದಾಳಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಆ ಡ್ರೋನ್ ದಾಳಿಯನ್ನ ಭಾರತ ವಿಫಲಗೊಳಿಸಿದೆ. 26 ನಗರಗಳ ಮೇಲೆ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತಂತೆ ನೋಡಿ. ಬಾರಾಮುಲ್ಲಾ, ಪಠಾನ್ಕೋಟ್, ಪೂಂಚ್, ರಜೌರಿ ಜೊತೆಗೆ ಅಮೃತ್ಸರ್, ಫಿರೋಜ್ಪುರ್, ಅಕ್ನೂರ್ ಜೊತೆಗೆ ಅಂಬಾಲಾ ಮತ್ತು ಪಂಚಕುಲಾ ಸೇರಿದಂತೆ 26 ನಗರಗಳ ಮೇಲೆ ದಾಳಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಪಾಕಿಸ್ತಾನದ ಡ್ರೋನ್ ದಾಳಿಯನ್ನ ಭಾರತ ಸಕ್ಸಸ್ಫುಲ್ ಆಗಿ ವಿಫಲಗೊಳಿಸಿಬಿಟ್ಟಿದೆ. ಸಕ್ಸಸ್ಫುಲ್ ಆಗಿ ಭಾರತದ ಮುಂದೆ ಪಾಕಿಸ್ತಾನದ ಆಟ ಏನು ನಡೀತಾ ಇಲ್ಲ. ಏನೇ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಭಾರತ ಅದನ್ನ ಹತ್ತಿಕ್ಕುವಲ್ಲಿ ಯಶಸ್ವಿ ಆಗ್ತಾ ಇದೆ. 26 ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಿದ್ರು ಪಾಕಿಸ್ತಾನದವರು ಇವತ್ತು, ಡ್ರೋನ್ ದಾಳಿಯನ್ನ. ಆದ್ರೆ ಆ ಡ್ರೋನ್ ದಾಳಿ ಯಶಸ್ಸಾಯ್ತಾ ಇಲ್ಲ. ಅದನ್ನ ವಿಫಲಗೊಳಿಸುವಲ್ಲಿ ಭಾರತ ಯಶಸ್ಸನ್ನ ಕಂಡಿದೆ. ನಾವು ಪ್ರತಿ ಸುದ್ದಿಯನ್ನ ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಬರ್ತಾ ಇದೆ, ಅದನ್ನ ಭಾರತ ತಡೆ ಹಿಡಿತಾ ಇದೆ ಮತ್ತು ಅವರು ಹಾರಿ ಬಿಟ್ಟಂತ ಡ್ರೋನ್ ಆಗಿರಬಹುದು, ಮಿಸೈಲ್ಗಳಾಗಿರಬಹುದು, ಶೆಲ್ ಇದೆಲ್ಲವನ್ನು ಕೂಡ ಹೊಡೆದು ಹಾಕ್ತಾ ಇದೆ ಭಾರತ. ಇದೇ ಸುದ್ದಿಯನ್ನ ನಾವು ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ, ನಿನ್ನೆಯಿಂದಲೂ ಕೂಡ ಅಷ್ಟೇ. ಅವರ ದಾಳಿ ವಿಫಲ ಆಗುವಂತೆ ಮಾಡ್ತಾ ಇರೋದು ನಮ್ಮ ಭಾರತೀಯ ಸೇನೆ. ಭಾರತದಲ್ಲಿ ಆತಂಕ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದರಲ್ಲೂ ಪಾಕಿಸ್ತಾನದ ಗಡಿ ಹತ್ತಿರ ಇರುವಂತ ರಾಜ್ಯಗಳಿಗೆ ಆತಂಕ ಅಂತೂ ಇದ್ದೇ ಇದೆ. ಹಾಗಾಗಿನೇ ಈಗ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇರೋದು. ಅದರಲ್ಲೂ ಪಂಜಾಬ್ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಜಮ್ಮು ಕಾಶ್ಮೀರ ಮತ್ತು ಗುಜರಾತ್ ಈ 4 ರಾಜ್ಯಗಳಿಗಂತೂ ಸಿಕ್ಕಾಪಟ್ಟೆ ಆತಂಕ ಇದೆ ಮತ್ತು ಬಹಳಷ್ಟು ಅಲರ್ಟ್ ಕೂಡ ಆಗಿದ್ದಾರೆ. ಅಲ್ಲಿನ ಲೋಕಲ್ ಪೊಲೀಸ್ನವರು ಮತ್ತು ಸರ್ಕಾರ ಬಹಳಷ್ಟು ಅಲರ್ಟ್ ಆಗಿದೆ. ಪ್ರತಿಯೊಂದರ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿರೋದು ಅಲ್ಲಿನ ಪೊಲೀಸ್ ಇಲಾಖೆ ಮತ್ತು ನಮ್ಮ